ಬಾ ಭಾಷಿಣಿ. ಕುತ್ಕೊಳ್ಳಪ್ಪ, ಕುತ್ಕೋ ತಂಗಿಯಮ್ಮ. ಕುತ್ಕೊಳ್ಳಿಮ್ಮ. ವಾವ್ ಭಾಷಿಣಿ, ಬ್ಯೂಟಿಫುಲ್, ಗಾರ್ಜಿಯಸ್. ನೀನ್ ಈ ರೀತಿ ನೋಡ್ತಾ ಇದ್ರೆ ಈಗಲೇ ತಾಳಿ ಕಟ್ಟಿ ಟೆಕ್ಸಸ್ ಕರ್ಕೊಂಡು ಹೋಗ್ಬೇಕು ಅಂತ ಅನಿಸ್ತಾ ಇದೆ. ನಾವ್ ಅನ್ಕೊಂಡಿದ್ದಕ್ಕಿಂತ ಈ ಆರ್ನಮೆಂಟ್ಸ್ ನಿನ್ ತುಂಬಾ ಚೆನ್ನಾಗ್ ಕಾಣ್ತಿದ್ಯಮ್ಮ. ನಿಮ್ ಮಾವ ಇದ್ದಿದ್ರೆ ನೀನನ್ ಹೀಗ್ ನೋಡಿ ತುಂಬಾ ಸಂತೋಷ ಪಡ್ತಿದ್ರು. ಹೆಣ್ಮಕ್ಳನ್ನ ಅತ್ತೆ ಮನೆ ಕಳ್ಸೋದು ಅಂತಂದ್ರೆ ಏನೋ ಒಂಥರ ಭಯ ಇರತ್ತೆ. ಆದ್ರೆ ನನ್ನ ಅಣ್ಣನ್ ಮನೆ ಕಳಿಸ್ತಾ ಇರೋದ್ರಿಂದ ಆ ಭಯ ಧೈರ್ಯ ಆಗಿದೆ ಅದ್ಕೆ. ಅದ್ಗೆ ಬೇಗ ಮದ್ವೆ ಕಾರ್ಯಗಳು ಸ್ಟಾರ್ಟ್ ಮಾಡಿದ್ರೆ ಒಳ್ಳೇದು. ನನ್ಗೆ US ಅಲ್ಲಿ ಇಂಪಾರ್ಟೆಂಟ್ ಅಪಾಯಿಂಟ್ಮೆಂಟ್ಸ್ ಇದೆ. ಜಾಸ್ತಿ ದಿನ ಇಂಡಿಯಾಲಿ ಇರೋಕ್ಕಾಗಲ್ಲ. ಅದ್ಗೆ ನಿಮ್ಗೊಂದು ಮುಖ್ಯವಾದ ವಿಷಯ ಹೇಳ್ಬೇಕು. ಭಾಷಿಣಿ ಇಷ್ಟು ದಿನ ವಾಗ್ದೇವಿಯವ್ರ ಹತ್ರ ಕೇರ್ ಟೇಕರ್ ಆಗಿ ಕೆಲಸ ಮಾಡ್ತಿದ್ಲು. ನಮ್ ಭಾಷಿಣಿ ಅಂದ್ರೆ ಅವ್ರಿಗೆ ತುಂಬಾ ಇಷ್ಟ. ಆ ಇಷ್ಟದಿಂದನೇ ಈ ಮದ್ವೆ ಎಲ್ಲಾ ಜವಾಬ್ದಾರಿನೂ ನಾವೇ ನೋಡ್ಕೋತೀವಿ ಅಂತ ಹೇಳಿದ್ದಾರೆ. ಅವ್ರು ಯಾಕೆ ನೋಡ್ಕೋಬೇಕು? ಯಾಕಷ್ಟು ಸ್ಪೆಷಲ್ ಇಂಟ್ರೆಸ್ಟ್? ಇಂಟ್ರೆಸ್ಟ್ ಅಂತ ಅಲ್ಲ ತಂಗಿಯಮ್ಮ, ನಮ್ ಭಾಷಿಣಿ ಅಂದ್ರೆ ಅವ್ರಿಗೆ ಅಷ್ಟು ಅಭಿಮಾನ. ಸಂಧ್ಯಾ, ಫೋನ್ ಬರ್ತಿದೆ, ಹೋಗ್ ನೋಡು. ಹಲೋ, ನಾನು ವಾಗ್ದೇವಿ. ನೀವಾ? ನಿಮ್ ಫೋನ್ಗೋಸ್ಕರನೇ ಕಾಯ್ತಾ ಇದ್ದೆ. ನಮ್ಮ ಅತ್ತಿಗೆ ಅಮೆರಿಕಾಯಿಂದ ಬಂದಿದ್ದಾರೆ. ಬೇಗ ಮದ್ವೆ ಮುಗಿಸ್ಕೊಂಡು ಅವಳನ್ನ ಅಮೆರಿಕಾ ಕರ್ಕೊಂಡು ಹೋಗ್ಬೇಕು ಅಂತಿದ್ದಾರೆ. ನಾನು ಕೂಡ ಆ ವಿಷಯದ ಬಗ್ಗೆ ಮಾತಾಡಬೇಕು ಅಂತಾನೆ ನಿಮಗೆ ಫೋನ್ ಮಾಡಿದ್ದು. ಹೇಳಿ. ನಾಳೆ ಬೆಳಿಗ್ಗೆ ಎಂಗೇಜ್ಮೆಂಟ್ಗೆ ಮುಹೂರ್ತ ಚೆನ್ನಾಗಿದೆ ಅಂತ ಪುರೋಹಿತರು ಹೇಳಿದ್ರು. ಹೌದಾ? ಹೌದಮ್ಮ. ಏರ್ಪಾಡುಗಳ ಬಗ್ಗೆ ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಜಸ್ಟ್ ನೀವು ಹುಡುಗಿನ ರೆಡಿ ಮಾಡಿ ಅಷ್ಟು ಸಾಕು. ಮಿಕ್ಕೆಲ್ಲ ಏರ್ಪಾಡುಗಳನ್ನ ನಾನು ನೋಡ್ಕೋತೀನಿ. ಸರಿ, ಆಗ್ಲಿ, ಇಡ್ತೀನಿ. ಸರಿ. ಅವ್ರ ಮಾತುಗಳು ಕೇಳ್ತಿದ್ರೆ ಭಾಷಿಣಿ ಅಂದ್ರೆ ನೀವ್ ಹೇಳಿದಕ್ಕಿಂತ ತುಂಬಾ ಇಷ್ಟ, ರೆಸ್ಪಾನ್ಸಿಬಿಲಿಟಿ ಇರೋ ಹಾಗ ಅನ್ನಿಸ್ತಿದೆ.
ಅಮ್ಮವ್ರಿಗಂತೂ ನಾನ್ ನಿಜ ಹೇಳಕ್ ಆಗ್ತಿಲ್ಲ. ಎಷ್ಟು ಸಲ ಎಷ್ಟೇ ರೀತಿಲಿ ಹೇಳಿದ್ರು ನಿಮಗ್ ಯಾಕೆ ಅರ್ಥನೇ ಆಗ್ತಿಲ್ಲ ರಾಹುಲ್ ಅವರೇ. ನೀವು ಮದ್ವೆ ಮಾಡಿಸ್ಬೇಕು ಅನ್ಕೋತಿರೋದು ನಿಮ್ ಹೆಂಡತಿಗೆ ಅಂತ ಯಾಕೆ ನಿಮಗ್ ಗೊತ್ತಾಗ್ತಿಲ್ಲ? 2 ಸಲ ನನ್ ಕುತ್ತಿಗೆಗೆ 3 ಗಂಟೆ ಹಾಕಿದ್ದೀರಾ. ಆದ್ರೂ ನಮ್ ಸಂಬಂಧದ ಮೇಲೆ ನಿಮಗ್ ಯಾಕೆ ಅರ್ಥ ಆಗ್ತಿಲ್ಲ? ನನ್ ಪ್ರೀತಿನ ನೋಡಿ ಸರ್ಸು ನೆನ್ಪಿಸ್ತೆ ಅಂತ ಹೇಳಿದ್ರೆ ಹೊರತು ನಾನೇ ಸರ್ಸು ಅಂತ ಮಾತ್ರ ಯಾಕೆ ಒಪ್ಕೋತಿಲ್ಲ ನೀವು? ಯಾಕೆ? ತುಂಬಾ ದಿನದಿಂದ ಪ್ರೀತಿಸಿದ ವ್ಯಕ್ತಿಗೆ ಹತ್ರ ಆಗ್ಬೇಕು ಅಂದ್ರೆ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಪ್ರೀತಿ ಇದ್ರೆ ಸಾಕು ಅಂತ ಅನ್ಕೊಂಡಿದ್ದೆ. ಆದ್ರೆ ದಕ್ಕಿಸ್ಕೊಳ್ಳೋ ಅದೃಷ್ಟ ಕೂಡ ಇರ್ಬೇಕು ಅಂತ ಈಗ ಅರ್ಥ ಆಗ್ತಿದೆ ನನ್ಗೆ. ನನ್ ಗೊಂಬೆನ ರೂಮಲ್ಲಿ ಇಟ್ಕೊಂಡಿರೋದು ನೋಡಿ ಪ್ರೀತಿ ಅನ್ಕೊಂಡೆ. ಆದ್ರೆ ನಿಮ್ ಹೃದಯನ ಕಲ್ ಮಾಡ್ಕೊಂಡಿದ್ದೀರಾ ಅಂತ ನನ್ಗೆ ಈಗ ಚೆನ್ನಾಗಿ ಅರ್ಥ ಆಗ್ತಿದೆ. ನನಗೆ ಎಷ್ಟೇ ಅರ್ಥ ಆದ್ರೂ ನೀವಿಲ್ಲ ಅಂದ್ರೆ ನನ್ನ ಜೀವನ ವ್ಯರ್ಥ. ಹೌದು, ನಿಮ್ ಮನಸ್ಸು ಸರ್ಸೋಗ್ ಮಾತ್ರನೇ ಸ್ವಂತ ಆಗಿರುವಾಗ ನನ್ನ ಜೀವನ ರಾಹುಲ್ ಅವ್ರಿಗೆ ಮಾತ್ರ ಮುಡುಪು. ನೀವಿಲ್ದೇನೆ ಬದುಕೋದಕ್ಕಿಂತ ಮುಂದಿನ ಜನ್ಮದಲ್ಲಾದ್ರೂ ನೀವ್ ಹೆಂಡತಿಯಾಗಿ ಬದುಕಬೇಕು ಅಂತ ಆಶಿಸ್ತಾ ಸಾಯೋದೇ ನ್ಯಾಯ. ನಾನ್ ಸರ್ಸು ಅನ್ನೋ ನಿಜನ ನೀವು ನಂಬದೇ ಇರೋವಾಗ ನೀವು ನಂಬ್ತಿರೋ ಸುಳ್ಳನ್ನ ನನ್ನ ಸಾವಿಂದ ಆದ್ರೂ ನಾನು ನಿಜ ಮಾಡ್ತೀನಿ. ಗಂಡನ ಕೈಯಿಂದ ಮತ್ತೆ ಮದ್ವೆ ಮಾಡಿಸ್ಕೊಡೋ ಬದಲು ಸತ್ತು ಶವ ಆಗೋದೇ ಒಳ್ಳೇದು ಅನ್ನಿಸ್ತು. ಸಾವು ಸಮಸ್ಯೆಗೆ ಪರಿಹಾರ ಅಲ್ಲ ಅಂತ ನೀವೇ ಎಷ್ಟು ಸಲ ಹೇಳಿದ್ಯಾ? ಮರ್ತೋಗಿದ್ಯಾ? ಪರಿಹಾರನೇ ಇಲ್ದಿರೋ ಸಮಸ್ಯೆ ಇರೋವಾಗ ಸಾವನ್ ಮೀರಿರೋ ದಾರಿ ಬೇರೆ ಇದೆಯಾ ನವ್ಯಮ್ಮ? ಇದೆ, ಆದ್ರೆ ನೀನೇ ಪ್ರಯತ್ನ ಮಾಡ್ತಿಲ್ಲ. ಏನ್ ನವ್ಯಮ್ಮ ನೀವ್ ಹೇಳ್ತಿರೋದು? ಇಷ್ಟು ದಿನ ನಾನ್ ಮಾಡಿದ್ದು ನಿಮ್ ಅಣ್ಣನ ಹಾಗೆ ನಿಮ್ಗೂ ಕಾಣಿಸ್ಲಿಲ್ವಾ? ನೀನ್ ಸರ್ಸು ಅಂತ ಅಣ್ಣನ ಕೈಲಿ ತಿಳ್ಕೊಳಕ್ ಆಗ್ತಿಲ್ಲ. ಆದ್ರೆ ಆ ನಿಜನ ನೀನ್ ಈ ಮನೆಯವ್ರಿಗೆ ಯಾಕೆ ಹೇಳ್ತಿಲ್ಲ? ಏನು ಈ ಮನೆಲ್ಲ? ಹೌದು ಸರ್ಸು, ಹಾಗೆ ಹೇಳಿದ್ರೇನೆ ನೀನ್ ಈ ಮದ್ವೆ ಗಂಡಾಂತರದಿಂದ ಹೊರಗಡೆ ಬರಕ್ ಸಾಧ್ಯ. ಮೇಡಮ್ ಆಲ್ರೆಡಿ ನಿಮ್ಮನ್ನ ಕಿಡ್ನಾಪ್ ಮಾಡಿರೋರ್ ಬಗ್ಗೆ ಎನ್ಕ್ವೈರಿ ಮಾಡ್ತಿದ್ದಾರೆ. ಬೇಗನೆ ಆ ವ್ಯಕ್ತಿ ಯಾರು ಅಂತ ಗೊತ್ತಾದ್ರೆ ಈ ಪ್ರಾಬ್ಲಮ್ ಕೂಡ ಸಾಲ್ವ್ ಆದಾಗೆ. ಸರ್ಸು, ನೀನು ಭಾಷಿಣಿ ಅಲ್ಲ, ಸರ್ಸು ಅಂತ ಈ ಮನೆಯವ್ರಿಗೆಲ್ಲ ಈಗ್ಲೇ ಹೇಳ್ಬಿಡ್ತೀನಿ. ಬಾ ನನ್ ಜೊತೆ. ನವ್ಯಮ್ಮ, ನಾನ್ ಬರಕ್ಕಾಗಲ್ಲ. ನನ್ ನಿಜನೂ ಹೇಳಕ್ಕಾಗಲ್ಲ. ಯಾಕೆ? ಯಾಕಂದ್ರೆ
ನನಗೋಸ್ಕರ ಭಾಷಿಣಿ ಮಾಡಿರೋ ತ್ಯಾಗ ದೊಡ್ಡದು. ಅದಕ್ಕೆ ಅವಳಿಂದಾನೇ ನಾನು ಇವತ್ತು ಜೀವಂತವಾಗಿರೋದು. ತಂದೆ ತಾಯಿ ಮೇಲೆ ಅವಳು ಇಟ್ಕೊಂಡಿರೋ ಪ್ರೀತಿ, ಭಾಷಿಣಿ ಮೇಲೆ ಈ ಕುಟುಂಬ ಇಟ್ಕೊಂಡಿರೋ ನಂಬಿಕೆ ನನ್ನನ್ನ ಮೂಕೆಯಾಗಿ ಮಾಡ್ಬಿಟ್ಟಿದೆ. ಅದಕ್ಕೆ ಏನ್ ಸರ್ಸು ನೀನ್ ಹೇಳ್ತಿರೋದು? ಏನಾಯ್ತು ಅಂತ ಹೀಗೆ ಹೇಳ್ತಿದ್ಯಾ? ಈಗ ಹೇಗಿದ್ಯಮ್ಮ? ಪರವಾಗಿಲ್ಲ. ಈ ಬೆಡ್ ಮೇಲೆ ಇರ್ಬೇಕಾಗಿರೋ ಭಾಷಿಣಿ ಎಲ್ಲಿ ಹೋದ್ರು? ಇಲ್ಲೇ ಇದ್ದೀನಿ ಸಿಸ್ಟರ್. ತಗೊಳ್ಳಿ ಮೆಡಿಸಿನ್. ಎಲ್ಲಿಗೆ ಹೋಗಿದ್ದೆ? ನಮ್ಮ ಅಪ್ಪಂತರ ಇದ್ದಾರೆ ಅನ್ಸ್ತು, ನೋಡಕ್ ಹೋಗಿದ್ದೆ. ಆದ್ರೆ ಅವರಲ್ಲ. ಆ ಕಾಲ್ ನೋವಲ್ಲಿ ಯಾಕೆ ಭಾಷಿಣಿ ಇಷ್ಟೊಂದು ಓಡಾಡ್ತೀಯಾ? ನನ್ನ ಎಕ್ಸೈಟ್ಮೆಂಟ್ ನಿನ್ಗೇನ್ ಗೊತ್ತು ಸರ್ಸು? ಚಿಕ್ಕ ವಯಸ್ಸಲ್ಲಿದ್ದಾಗ ಜಾತ್ರೆಯಲ್ಲಿ ನಮ್ಮ ಅಪ್ಪ ಅಮ್ಮನಿಂದ ದೂರ ಆದೆ. ಇವತ್ತೇ ನನ್ಗೆ ಅವ್ರ ಅಡ್ರೆಸ್ ಸಿಕ್ತು. ಈಗ ಅವ್ರನ್ನೇ ನೋಡಕ್ ಹೋಗ್ತಿದ್ದೀನಿ. ಚಿಕ್ಕ ಆಕ್ಸಿಡೆಂಟ್ ಆಗಿ ಇಲ್ಲಿದ್ದೀನಿ ಅಷ್ಟೇ. ಇಲ್ಲ ಅಂತಿದ್ರೆ ಇಷ್ಟೊತ್ತಿಗೆ ನಮ್ಮಮ್ಮನ ಕೈಯಾರೆ ಊಟ ತಿಂತ ನಮ್ಮಪ್ಪನ ಹತ್ರ ತುಂಬಾ ಮಾತಾಡ್ತಾ ಇರ್ತಿದ್ದೆ. ಚಿಕ್ಕ ವಯಸ್ಸಲ್ಲಿ ಅಂತ ಹೇಳ್ತಿದ್ಯಾ? ಈಗ ಹೋದ್ರೆ ನಿನ್ ಗುರ್ತು ಹಿಡಿತಾರಾ? ಅದಕ್ಕಿಂತ ತುಂಬಾ ಜಾಸ್ತಿ ಅವ್ರನ್ನ ಮಿಸ್ ಮಾಡ್ತಾರೆ. ಸಡನ್ ಆಗಿ ಹೋಗಿ ನಾನು ಅವ್ರಿಗೆ ಸರ್ಪ್ರೈಸ್ ಮಾಡ್ತೀನಿ. ಅಮ್ಮ ಅಪ್ಪನ ಮೇಲೆ ಇಷ್ಟು ಪ್ರೀತಿ ಇಟ್ಕೊಂಡಿರೋದಕ್ಕೆ ಆ ದೇವ್ರಿಗೆ ನಿನ್ನ ಇನ್ನೂ ದೂರ ಮಾಡೋದಕ್ಕೆ ಇಷ್ಟ ಇಲ್ದೇನೆ ಅವ್ರ ಜೊತೆ ನಿನ್ನ ಸೇರಿಸ್ತಿದ್ದಾನೆ. ಸರಿ, ನನ್ ಕತೆ ಬಿಡು. ಆದ್ರೆ ನೀನ್ ಹಾಸ್ಪಿಟಲ್ ಬಂದು ತುಂಬಾ ದಿನ ಆಯ್ತಲ್ವಾ? ನಿನ್ನನ್ ಸಾಯ್ಸಕ್ ಬಂದಿದ್ದು ಯಾರು ಅಂತ ಗೊತ್ತಾಯ್ತಾ? ಗೊತ್ತಿಲ್ಲ. ನಮ್ಮ ಅಮ್ಮ ಅವ್ರ ಶತ್ರುಗಳು ಅಂತ ಅರ್ಥ ಐತೆ ಹೊರತು ಬೇರೆ ವಿವರಗಳು ಗೊತ್ತಾಗ್ಲಿಲ್ಲ. ಹೌದಾ? ನಾನು ನಮ್ಮ ಮನೆಗೆ ಹೋಗಿ ನಿಂಗೆ ಕಾಲ್ ಮಾಡ್ತೀನಿ. ನೀನು ಮತ್ತೆ ರಾಹುಲ್ ಖಂಡಿತವಾಗ್ಲೂ ನಮ್ಮ ಮನೆಗೆ ಬರ್ಬೇಕು. ಸರಿ ಭಾಷಿಣಿ. ಸರಿ. ಭಾಷಿಣಿ, ಭಾಷಿಣಿ, ಡಾಕ್ಟರ್, ಡಾಕ್ಟರ್, ಭಾಷಿಣಿ, ಭಾಷಿಣಿ, ಸರ್ಸು, ಸರ್ಸು, ಭಾಷಿಣಿ. ಅಪ್ಪ ಅಮ್ಮ ನನ್ಗೋಸ್ಕರ ವೇಟ್ ಮಾಡ್ತಿರ್ತಾರೆ. ಅವ್ರನ್ನ ಸರ್ಪ್ರೈಸ್ ಮಾಡ್ಬೇಕು ಅನ್ಕೊಂಡ್ರೆ ನೋಡ್ದೇನೆ ಹೊರಟೋಗ್ತಿದ್ದೀನಿ. ಇಲ್ಲ ಇಲ್ಲ ಭಾಷಿಣಿ, ನಿಂಗೇನು ಆಗಲ್ಲಮ್ಮ. ಡಾಕ್ಟರ್, ದೇವರಿಗೆ ನನ್ ಮೇಲೆ ಕರುಣೆ ಇಲ್ಲ ಸರ್ಸು. ಇಲ್ಲ ಭಾಷಿಣಿ, ಇಷ್ಟು ದಿನ ಅವರೇ ನನ್ ಪ್ರಾಣ ಅನ್ಕೊಂಡ್ ಬದುಕಿದ್ದೆ. ಆದ್ರೆ ಇವಾಗ ಡಾಕ್ಟರ್, ಸರ್ಸು, ಸರ್ಸು, ನಮ್ಮಪ್ಪ ಅಮ್ಮ
ನನ್ಗೋಸ್ಕರ ಕಾಯ್ತಾ ಇರ್ತಾರೆ. ಭಾಷಿಣಿ ಕಣ್ಬಿಡಮ್ಮ. ಡಾಕ್ಟರ್, ಹಲೋ, ಎಕ್ಸ್ಕ್ಯೂಸ್ ಮೀ. ಯಾರ್ ಬೇಕು ನಿಮ್ಗೆ? ನಾರಾಯಣ್ ರಾವ್ ಅವರು ನಮ್ಮಪ್ಪನೇ. ಅಪ್ಪ ಅಪ್ಪ. ಏನಮ್ಮ ಸಂಧ್ಯಾ? ನಿಮ್ಗೋಸ್ಕರ ಯಾರೋ ಬಂದಿದಾರಪ್ಪ. ಯಾರಮ್ಮ ನೀನು? ಯಾರೇ? ಈ ಗೊಂಬೆ ಅಂದ್ರೆ ನೀನು? ನಾನು ಭಾಷಿಣಿ. ನಮ್ಮ ಭಾಷಿಣಿ. ಅಮ್ಮ ಭಾಷಿಣಿ. ಅಮ್ಮ ಭಾಷಿಣಿ. ಅಕ್ಕ. ಸಾವಿತ್ರಿ, ನಮ್ ಭಾಷಿಣಿ ನಮಗೋಸ್ಕರ ವಾಪಸ್ ಬಂದಿದ್ದಾಳೆ. ಹೌದು ರೀ. ಭಾಷಿಣಿ. ಅಕ್ಕ ಅಕ್ಕ. ಏನು ಅಂದ್ರೆ? ಅಮ್ಮ ಭಾಷಿಣಿ, ನೀನು ಕಳೆದು ಹೋದ ದಿನದಿಂದ ನಿನ್ನನ್ನ ನೆನಪಿಸ್ಕೊಳ್ದೇ ಇರೋ ಕ್ಷಣನೇ ಇಲ್ಲ ತಾಯಿ. ಇಷ್ಟು ದಿನಕ್ಕೆ ನಾವು ನೆನಪಾದ್ವಾ ತಾಯಿ? ನೀವ್ ಅನ್ಕೊಂಡ ಹಾಗೆ ನಾನು ಮರ್ತೋಗಲ್ಲಮ್ಮ, ಮರ್ತೋಗಲ್ಲ. ನಿನ್ನ ನಾವು ಹೇಗ್ ನೆನ್ಪಿಟ್ಕೊಂಡಿದ್ದೀವೋ ನೀನು ಕೂಡ ನಮ್ಮನ್ನ ಹಾಗೆ ನೆನ್ಪಿಟ್ಕೊಂಡಿರ್ತೀಯ ಅಂತ ನಮಗ್ ಗೊತ್ತಮ್ಮ. ಸಾವಿತ್ರಿ, ನೋಡಿದ್ಯಾ ಈ ಕುದುರೆ ಗೊಂಬೆನ? ನಾವಿದನ್ನ ಜಾತ್ರೆಯಲ್ಲಿ ಭಾಷಿಣಿಗೆ ಕೊಡ್ಸಿದ್ವಿ.